ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ನನ್ನ ಮೇಲೆ ಅನುಗ್ರಹಿಸಿ ಯಾವ ರಹಸ್ಯವಾದ ಅಧ್ಯಾತ್ಮ ಜ್ಞಾನವನ್ನು ನೀನು ಬೋಧಿಸಿದೆಯೋ ಅದರಿಂದ ನನ್ನ ಮೋಹವು ನಾಶವಾಯಿತು. ಒಂದು ಶಕ್ತಿ ಇನ್ನೊಂದು ಶಕ್ತಿಯ ಮೇಲೆ ಕೃಪೆ ಅಥವಾ ಪ್ರಭಾವ ಬೀರಿದಾಗ ಅದನ್ನು ಅರ್ಥ ಮಾಡಿಕೊಂಡು ಬದಲಾದರೆ ಜೀವನ ಪಾವನ. ನಿಂದಕರು, ಹೊಗಳುಭಟರು, ಪ್ರೀತಿಪಾತ್ರರು, ದ್ವೇಷ, ಅಸೂಯೆ ಇರುವವರು ಎಲ್ಲರೂ ಮನುಷ್ಯನಿಗೆ ತನಗರಿವಿಲ್ಲದ ಆದರೆ ಅವನದೇ ಆದ ಗುಣಗಳನ್ನು ಗುರುತಿಸಲು ಸಹಾಯಕರು ಎಂಬ ಅರಿವಾದರೆ, ನಾನು ಎಂಬ ದುರಹಂಕಾರ ನಾಶವಾಗಿ ಬದುಕು ಹಸನಾಗಿ ತನ್ನ ನೈಜ ಪರಿಚಯ ಆಗಲು ಸಾಧ್ಯ. ಕ್ಷಣ ಕ್ಷಣಕ್ಕೂ ಬದಲಾಗುವ ಕಾಲದಲ್ಲಿ ನಾನು ಬದಲಾಗದೆ ಸದಾ ತನ್ನ ಅಸಮರ್ಥತೆಯನ್ನು ಚಿಂತಿಸುತ್ತಾ ಭೂತ ಅಥವಾ ಭವಿಷ್ಯತ್ನಲ್ಲಿ ಕಳೆಯುವ ಮನುಷ್ಯ ವರ್ತಮಾನದಲ್ಲಿ ಬದುಕಿ ನನ್ನದಲ್ಲದ ನಾನು ನನ್ನದು ಎಂಬ ಭಾವ ತ್ಯಜಿಸಿದರೆ ಈಗ ಅರ್ಜುನನಿಗಾದ ಅನುಭವ ಆದೀತು. ಮನುಷ್ಯ ಮೋಹಕ್ಕೊಳಗಾಗಿ ಚಿತ್ತ ಚಂಚಲ ಅಥವಾ ಚಿತ್ತ ಚೋರತನಕ್ಕೊಳಗಾಗುವುದು ಸಹಜ. ಬದುಕು ಅರ್ಥ ಮಾಡಿಸಲು ಎಲ್ಲರಿಗೂ ಅರ್ಜುನನಿಗೆ ದೊರೆತ ಶ್ರೀಕೃಷ್ಣನಂತಹ ಸಲಹೆಗಾರರು ಸಿಗಲು ಸಾಧ್ಯವಿದ್ದರೂ ಅಂತಹ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಜನ್ಮ ಜನ್ಮಗಳೇ ಕಳೆದು ಹೋಗುತ್ತವೆ. ಹಾಗೆ ನೋಡಿದರೆ ಶ್ರೀಕೃಷ್ಣ ತನ್ನ ಮಹಿಮೆಯನ್ನು ವಿವರಿಸುವಾಗ ಹೇಳಿದಂತೆ ಸಾಕಷ್ಟು ವ್ಯಕ್ತಿಗಳು, ಮಾರ್ಗದರ್ಶಕರು ಈ ಪ್ರಪಂಚದಲ್ಲಿ ಬಂದು ತಮ್ಮ ಜೀವನವನ್ನು ತೆಯ್ದು ಬರಹಗಾರರಾಗಿಯೋ, ಕಾನೂನು ರಚನೆಕಾರರಾಗಿಯೋ, ದಾರ್ಶನಿಕರಾಗಿಯೋ, ತಪಸ್ವಿಗಳಾಗಿಯೋ, ಕೃಷಿ ಹಾಗೂ ಔದ್ಯೋಗಿಕರಾಗಿಯೋ, ವೈದ್ಯರಾಗಿಯೋ, ರಾಜನಾಗಿಯೋ ಹೀಗೆ ಒಂದೊಂದು ವೃತ್ತಿಯಲ್ಲಿ ಮಾದರಿಯಾಗಿದ್ದಾರೆ. ಅಂತಹ ವ್ಯಕ್ತಿಗಳಿಗೆ ಇತರರು ಕೊಟ್ಟ ತಡೆ ಅಥವಾ ಹಿಂಸೆ ಚರ್ಚಿಸುತ್ತಾ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಬದಲು ಅವರ ಉನ್ನತಿಗೆ ಕಾರಣವಾದ ಉತ್ತಮ ಮಾರ್ಗವನ್ನು ಅನುಸರಿಸಿದರೂ ಸಾಕು, ಜೀವನ ಪಾವನವಾಗಲು ಸಾಧ್ಯ. ಹರಿ ಓಂ ತತ್ಸತ್.